ಇವತ್ತು ಮಾರ್ಕೆಟ್ ಯಾವ ಥರ ಮೂಮೆಂಟನ್ನು ತಗೊಳ್ತಿದೆ ಅಂತ ನೋಡೋಣ. ಇವಾಗ 10:30 ಆಗಿದೆ. ಇವಾಗ ಒಂದು ರೇಂಜಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಮಾರ್ಕೆಟ್ ಇವತ್ತು ನೋಡ್ಬೋದು, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಇದು ಕೂಡ ನಿಫ್ಟಿ ಅಷ್ಟೇ, ಬ್ಯಾಂಕ್ ನಿಫ್ಟಿ ಅಷ್ಟೇ. ಮಾತ್ರ ಬೆಳಿಗ್ಗೆನೇ ಸೆಲ್ಲಿಂಗ್ ಬಂದಿದೆ. ಮಾರ್ಕೆಟ್ ಎಲ್ಲಿವರೆಗೆ ಸೆಲ್ಲಿಂಗ್ ಬಂದಿದೆ ಅಂದರೆ, ಮಾರ್ಕೆಟಲ್ಲಿ ಇವಾಗ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ನಿನ್ನೆಯ ಲಾಸ್ಟ್ 45 ಮಿನಿಟ್ಸ್ ಟೈಮಿಂಗ್ಸನ್ನು ನೋಡೋದು. ಇಲ್ಲಾಂದರೆ 1/4 ಗಂಟೆದ್ದು 75 ನಿಮಿಷದ ಟೈಮ್ ರೇಂಜನ್ನು ನೋಡಿದರೆ ನಿಮಗೆ ಯಾವ ಲೆವೆಲ್, ಈ ಲೆವೆಲ್ವರೆಗೆ ಮಾರ್ಕೆಟ್ ನಿನ್ನೆದೊಂದು ಪ್ಯಾಟರ್ನನ್ನು ಮಾಡುತ್ತೆ. ಈ ಲೆವೆಲಲ್ಲಿ ನೋಡಿ. ಬಟ್ ಮಾರ್ಕೆಟ್ ಇವತ್ತು ಕೂಡ ಈ ಲೆವೆಲಿಗೆ ಬಂದು ಒಂದು ಸಪೋರ್ಟನ್ನು ತಗೊಂಡಿದೆ. ಮಾರ್ಕೆಟ್ ಬರಲಿಕ್ಕೆ ಕೆಳಗೆ ಇಲ್ಲಿವರೆಗೆ ಬಂದಿದೆ, ಬಟ್ ಮಾರ್ಕೆಟ್ ಕೆಳಗೆ ಬಂದು ಇಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಈ ಲೆವೆಲಲ್ಲಿ ಒಂದು ಸಪೋರ್ಟನ್ನು ಕೊಟ್ಟಿದೆ ನಿನ್ನೆ ಲೆವೆಲಲ್ಲಿ. ಮಾರ್ಕೆಟ್ ಹೀಗೆ ಆದರೆ ಅಲ್ಲಿ ಸಪೋರ್ಟ್ ತಗೊಂಡ್ರೆ ಅಲ್ಲಿಂದ ಸ್ವಲ್ಪ ಪಾಸಿಟಿವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಮಾರ್ಕೆಟಲ್ಲಿ. ನೀವು ಬ್ಯಾಂಕ್ ನಿಫ್ಟಿ ನೋಡಿದ್ರೂ ಮಾರ್ಕೆಟ್ ಅದೇ ಲೆವೆಲಲ್ಲಿ, ನಿನ್ನೆ ಕ್ಲೋಸಿಂಗ್ ಲೆವೆಲಲ್ಲಿ ಮಾರ್ಕೆಟ್ ಒಂದು ಒಳ್ಳೆ ಸಪೋರ್ಟನ್ನು ತಗೊಂಡಿದೆ. ಈ ಲೆವೆಲಲ್ಲಿ ನಿನ್ನೆ ಮಾರ್ಕೆಟ್ ಇತ್ತು, ಅದೇ ಲೆವೆಲಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡು ರಿವರ್ಸ್ ಆಗಿದೆ ಮಾರ್ಕೆಟ್. ಇವಾಗ ನೋಡ್ಬೋದು, ಬೆಳಗಿನ ಒಂದು ಮೂಮೆಂಟನ್ನು ನೋಡ್ಬೋದು. ಇವಾಗ ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿದೆ ಮಾರ್ಕೆಟ್. ಇವಾಗ ಅದೇ ರೇಂಜಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದೆ. ಇವಾಗ ನೀವು ಇಲ್ಲಿ ಎಂಟ್ರಿ ತಗೊಳ್ಳೋದಿದ್ರೆ, ಮಾರ್ಕೆಟ್ ಇದು ಬ್ರೇಕ್ಔಟನ್ನು ಕೊಟ್ಟಿದೆ, ಬಿಗ್ ಬಾರ್ ಕ್ಯಾಂಡಲ್ ಬೇರೆ, ಇಲ್ಲಿ ನೀವು ಎಂಟ್ರಿಯನ್ನು ತಗೊಳ್ಳೋದಾದರೆ ನಾನು ಪ್ರತಿ ಸರಿನೂ ಹೇಳ್ತೀನಿ, ರಿಸ್ಕ್ ರಿವಾರ್ಡ್ ನೋಡಿ ಟ್ರೇಡನ್ನು ತಗೋಬೇಕು. ತುಂಬ ದೊಡ್ಡ ಕ್ಯಾಂಡಲ್ ಆಯಿತು, ನೀವು ಸ್ಟಾಪ್ ಲಾಸನ್ನು ಇಲ್ಲಿ ಟ್ರೇಡನ್ನು ನೀವು ತಗೊಂಡ್ರೆ ಸ್ಟಾಪ್ ಲಾಸನ್ನು ಆ ಕ್ಯಾಂಡಲ್ ಲೋಗೆನೇ ಹಾಕಬೇಕಾಗ್ತದೆ. ಈಗ ಇಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಬಂದಿದೆ ಅಂದಾಗ ಮಾರ್ಕೆಟ್ ಅದಕ್ಕಿಂತ ಕೆಳಗೆ ಹೋಗೋದು ಸ್ವಲ್ಪ ಡೌಟೇ. ಹಾಗಾಗಿ ಆ ಕ್ಯಾಂಡಲ್ ಲೋಗೆನೇ ಹಾಕಬೇಕಾಗ್ತದೆ. ಇವಾಗ ಇದರ ರಿಸ್ಕ್ ರಿವಾರ್ಡ್ ನೋಡೋಣ ಎಷ್ಟಿದೆ ಅಂತ. ಇದರ ರಿಸ್ಕ್ ರಿವಾರ್ಡ್ ಬಂದು 1:2. ನಾರ್ಮಲ್ ನಾವು 1:2 ಪ್ರಾಫಿಟ್ ತಗೋಬೇಕಂದ್ರೂ ಮಾರ್ಕೆಟ್ ಇಲ್ಲಿವರೆಗೂ ಹೋಗಬೇಕು. ನಾರ್ಮಲಿ ಇದು ಸ್ಟಾಪ್ ಲಾಸ್, ಇದು ರಿಸ್ಕ್ ರಿವಾರ್ಡ್ ನೀವು ಮೇಂಟೈನ್ ಮಾಡಲೇಬೇಕಾಗ್ತದೆ. ನೋಡೋಣ ಇದರಲ್ಲಿ. ಇವಾಗ ನಾವು ಒಂದು ಸ್ಟ್ರಾಟಜಿ ಪ್ರಕಾರ ಮಾರ್ಕೆಟಲ್ಲಿ ಎಂಟ್ರಿ ತಗೊಳ್ಳೋದಾದರೆ ಇದು ಪ್ರಾಫಿಟ್ಗೆ ರೀಚ್ ಆಗ್ತದಾ, ಲಾಸ್ಗೆ ರೀಚ್ ಆಗ್ತದಾ ನೋಡೋಣ. ಬಟ್ ಮಾರ್ಕೆಟ್ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಇಲ್ಲಿ ಒಂದು 2 ನೆಗೆಟಿವ್ ಕ್ಯಾಂಡಲ್ ಆಗಿದೆ, ಆಮೇಲೆ ಒಂದು ಪಾಸಿಟಿವ್ ಕ್ಯಾಂಡಲ್ ಆಗಿದೆ. ನೀವು ಇವಾಗ ಬೇಕಾದರೆ ಸ್ಟಾಪ್ ಲಾಸನ್ನು ಇಲ್ಲಿಗೆ ಪ್ಲೇಸ್ ಮಾಡ್ಬೋದು. ಇದು ಕ್ಯಾಂಡಲ್ಗಿಂತ ಸ್ವಲ್ಪ ಕೆಳಗೆ ಪ್ಲೇಸ್ ಮಾಡ್ಬೋದು. ನೋಡ್ಬೋದು ಮಾರ್ಕೆಟ್ ಇವಾಗ ಪಾಸಿಟಿವ್ ಆಗ್ತದಾ ನೆಗೆಟಿವ್ ಆಗ್ತದಾ, ಇದು ಅದಕ್ಕೆ ಹೇಳೋದು. ಮಾರ್ಕೆಟ್ ಇವಾಗ ಬಿಗಿನಿಂಗಲ್ಲಿ ನೀವು ಇಲ್ಲೇ ಸ್ಟಾಪ್ ಲಾಸ್ ಇಡಬೇಕಾಗ್ತದೆ, ಆಮೇಲೆ ಇಲ್ಲಿಗೆ ಸ್ಟಾಪ್ ಲಾಸನ್ನು ಪ್ಲೇಸ್ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ಒಂದು ಸೆಲ್ಲಿಂಗ್ ಅಂತ ಬಂದಿದೆ, ಮತ್ತು ಬೈಯಿಂಗ್ ಬಂದಿದೆ, ಅಗೇನ್ ಸೆಲ್ಲಿಂಗ್ ಅಂತ ಬಂದರೆ ಫಾಲ್ ಆಗೋ ಚಾನ್ಸಸ್ ಇರ್ತದೆ. ನಾವದು ರಿಸ್ಕನ್ನು ಕಡಿಮೆ ಮಾಡ್ತಾ ಹೋಗೋದು. ಬಟ್ ಇವಾಗ ನೋಡಿ, ನಿಮ್ಮ ರಿಸ್ಕ್ ರಿವಾರ್ಡ್ ಬಂದು 1:4 ಇದೆ. ಇವಾಗ 1:2 ಪ್ರಾಫಿಟ್ ತಗೊಳ್ಳೋದಾದರೆ ನಮಗೆ ಇಲ್ಲಿವರೆಗೂ ಬಂದ್ರೂ 1:2 ಪ್ರಾಫಿಟ್. ಇವಾಗ 1:2 ಪ್ರಾಫಿಟ್ ಆಗ್ತದೆ. ನೋಡೋಣ ಮಾರ್ಕೆಟ್ ಎಲ್ಲಿವರೆಗೆ ಹೋಗ್ತದೆ ಅಂತ. ರಿಸ್ಕ್ ಸ್ವಲ್ಪ ಕಡಿಮೆ ಇರೋದ್ರಿಂದ 1:3 ಇದೇ ಪ್ಲ್ಯಾನ್ ಮಾಡುವ. ಇಲ್ಲಿಂದ 1:3. ಇವಾಗ ಮಾರ್ಕೆಟಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಬರಬಹುದು. ಇವಾಗ ದೊಡ್ಡ ಸ್ಟಾಪ್ ಲಾಸನ್ನು ನಾವು ವರ್ಕ್ ಮಾಡ್ಬೋದು. ದೊಡ್ಡ ಸ್ಟಾಪ್ ಲಾಸಲ್ಲಿ ವರ್ಕ್ ಮಾಡಿದರೆ ಸ್ಟಾಪ್ ಲಾಸ್ ಕಡಿಮೆ ಹಿಟ್ಟಾಗುತ್ತೆ. ಬಟ್ ಸ್ಟಾಪ್ ಲಾಸ್ ಹಿಟ್ಟಾದರೆ ಲಾಸ್ ಸ್ವಲ್ಪ ಜಾಸ್ತಿ ಆಗ್ತದೆ. ಇವಾಗ ನಿಫ್ಟಿ ನೋಡೋಣ, ನಿಫ್ಟಿ ಯಾವ ರೇಂಜಲ್ಲಿದೆ ಅಂತ. ನಿಫ್ಟಿ ನೆಗೆಟಿವ್ ಆಗಿರೋದ್ರಿಂದ ಒಂದು ಟ್ರೆಂಡ್ ಲೈನನ್ನು ಹಾಕ್ಬೋದು ಇಲ್ಲಿ ನೋಡಿ. ಈ ಟ್ರೆಂಡ್ ಲೈನಿಂದ ಮಾರ್ಕೆಟ್ ಬ್ರೇಕ್ಔಟನ್ನು ತಗೋಬೇಕು.
ಈ ಟ್ರೆಂಡ್ ಲೈನಿಂದ ಮಾರ್ಕೆಟನ್ನು ಕ್ಲೋಸ್ ಮೇಲೆ ಕೊಟ್ಟು ಆಮೇಲೆ ಬ್ರೇಕ್ಔಟನ್ನು ತಗೊಂಡ್ರೆ ಒಂದು ಪಾಸಿಟಿವ್ ಮೂವ್ ಬರ್ಬೋದು ಮಾರ್ಕೆಟಿಂದ. ಯಾಕಂದರೆ ಟ್ರೆಂಡ್ ಲೈನನ್ನು ಇಲ್ಲಿ ರೆಸ್ಪೆಕ್ಟ್ ಮಾಡಿದೆ ಮಾರ್ಕೆಟ್. ಈ ಲೆವೆಲಲ್ಲಿ ಟ್ರೆಂಡ್ ಲೈನನ್ನು ರೆಸ್ಪೆಕ್ಟ್ ಮಾಡಿ ಒಂದು ಸರಿ ಸೆಲ್ಲಿಂಗ್ ಬಂದಿದೆ. ಅಗೇನ್ ಇಲ್ಲಿಂದ ಸೆಲ್ಲಿಂಗ್ ಬಂದರು ಮಾರ್ಕೆಟ್ ಇನ್ನೊಂದು ಸರಿ ಫಾಲೋ ಆಗಿ ಇನ್ನೊಂದು ಈ ಥರ ಫಾಲೋ ಆಗಿ ಅಗೇನ್ ಈ ಥರ ಬರ್ಬೋದು, ಮತ್ತೆ ಫಾಲೋ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಮಾರ್ಕೆಟ್ ಏನಾದರೂ ಬ್ರೇಕ್ಔಟ್ ತಗೊಂಡು ಇಲ್ಲಿ ಸಪೋರ್ಟ್ ತಗೊಂಡ್ರೆ ಮಾರ್ಕೆಟ್ ಒಂದು ಒಳ್ಳೆ ಮೂಮೆಂಟನ್ನು ಮೇಲಕ್ಕೆ ಕೊಡುತ್ತೆ. ನೋಡೋಣ. ಆಲ್ರೆಡಿ ಮಾರ್ಕೆಟ್ ಬ್ರೇಕ್ಔಟನ್ನು ಕೊಟ್ಟಿದೆ, ಬಟ್ ಸಸ್ಟೈನ್ ಆಗ್ತದೆ ನೋಡೋಣ. ಎಸ್, ಮಾರ್ಕೆಟ್ ಬ್ರೇಕ್ಔಟನ್ನು ಕೊಟ್ಟಿದೆ. ಸ್ಕ್ಯಾಲ್ಪ್ ಮಾಡೋರು 1 ಮಿನಿಟಲ್ಲಿ ನೋಡ್ಬೋದು. 5 ಮಿನಿಟ್ ಅಂದರೆ ಕೆಲವು ಟ್ರೇಡ್ ಮಿಸ್ ಆಗ್ತದೆ. ಬಟ್ ಇಲ್ಲಿ ನೋಡಿ ಮಾರ್ಕೆಟ್ ಬ್ರೇಕ್ಔಟನ್ನು ಕೊಟ್ಟಿದೆ. ಇಲ್ಲಿ ಇದು ಬಿಗ್ ಬಾರ್ ಕ್ಯಾಂಡಲ್. ಇಲ್ಲಿ ನಿಮಗೆ ಒಂದು ರಿಸ್ಕನ್ನು ತಗೋಬಹುದು, ಸ್ಮಾಲ್ ರಿಸ್ಕನ್ನು. ಬಿಗ್ ಬಾರ್ ಕ್ಯಾಂಡಲ್ ನೆಕ್ಸ್ಟ್ಗೆ ಇಲ್ಲಿ ಟ್ರೇಡನ್ನು ತಗೊಂಡ್ರೆ ಇವಾಗ ನೋಡಿ ಇಲ್ಲಿ ಚಿಕ್ಕ 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 ಕ್ಯಾಂಡಲ್ಗಳು ಆಗ್ತಾ ಬಂದಿದೆ. ಬಟ್ ಇಲ್ಲಿ ಒಂದು ಬಿಗ್ ಬಾರ್ ಕ್ಯಾಂಡಲ್ ಆಯಿತು, ಅಂದರೆ ಬೈಯಿಂಗ್ ಸ್ಟ್ರಾಂಗ್ ಆಯ್ತು ಅಂತ ಆಯಿತು. ಇಲ್ಲಿಂದ ಒಂದು ಒಳ್ಳೆ ಮಾರ್ಕೆಟ್ ಮೂಮೆಂಟನ್ನು ಕೊಟ್ಟಿದೆ. ಇಲ್ಲಿ ಎಂಟ್ರಿ ತಗೊಂಡ್ರು ಇಲ್ಲಿ ಸ್ಟಾಪ್ ಲಾಸ್ ಇರ್ತದೆ. ರಿಸ್ಕ್ ರಿವಾರ್ಡ್ ನಿಮಗೆ 1:2 ಅಂದರೆ ಇಲ್ಲಿಗೆ 1:2 ರಿಸ್ಕ್ ರಿವಾರ್ಡ್ ಬರ್ತದೆ. ನೋಡೋಣ ಈ ಥರ ಮಾರ್ಕೆಟಲ್ಲಿ ಟ್ರೇಡನ್ನು ತಗೊಂಡ್ರೆ ಹೇಗಾಗುತ್ತೆ ಅಂತ ನಾನು ತೋರಿಸೋದು. ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಯಾವತ್ತು ಮಾರ್ಕೆಟಲ್ಲಿ. ದುಡ್ಡನ್ನು ಹಾಕಿ ಪ್ರಾಕ್ಟೀಸ್ ಮಾಡಿದರೆ ದುಡ್ಡನ್ನು ಕಳ್ಕೊಂಡು ಹೋಗ್ತೀವಿ. ಒಂದಷ್ಟು ಸಮಯ ಪ್ರಾಕ್ಟೀಸ್ ಮಾಡಿ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬಂದ ಮೇಲೆ ಆರಾಮಾಗಿ ಟ್ರೇಡನ್ನು ಮಾಡ್ಬೋದು. ಮಾರ್ಕೆಟ್ ಎಲ್ಲಿಗೂ ಹೋಗಲ್ಲ, ನಾವು ಎಲ್ಲಿಗೂ ಹೋಗಲ್ಲ ಅಂದಾಗ ಮಾರ್ಕೆಟಲ್ಲಿ ನಾವು ಆರಾಮಾಗಿ ಪ್ರಾಕ್ಟೀಸ್ ಮಾಡಿ ಕಲಿತು ಆಮೇಲೆ ಟ್ರೇಡ್ ಮಾಡೋದು ತುಂಬ ಉತ್ತಮ. ನಾನು ನಿಮಗೆ ಪ್ರೀಮಿಯಮ್ ಇದು ಕೂಡ ಆಪ್ಷನ್ ಚೈನ್ನಲ್ಲಿ ಪ್ರೀಮಿಯಮ್ ಚಾರ್ಟ್ ಕೂಡ ಹಾಕ್ತೀನಿ. ಇವಾಗ ಇನ್ ದ ಮನಿ ಅಂದರೆ ಮಾರ್ಕೆಟಲ್ಲಿ 22,700 ಇನ್ ದ ಮನಿ. ಅಲ್ಲಿ ನೀವು ಟ್ರೇಡ್ ಮಾಡಬೇಕಾಗಿರೋದು ಆ್ಯಕ್ಚುಲಿ ಬಂದು ಚಾರ್ಟಲ್ಲಿ, ನಿಮ್ಮ ಪ್ರೀಮಿಯಂ ಚಾರ್ಟಲ್ಲೇ ಮಾಡಬೇಕಾಗ್ತದೆ. ಇವಾಗ ನಿಮಗೆ ನೋಡ್ಬೋದು ಮಾರ್ಕೆಟ್ ಹೇಗೆ ಮೂವ್ ಆಗ್ತದೆ ಅಂತ. ಇವಾಗ ನಾನು ಹೇಳಿರೋ ಟ್ರೇಡ್ ಬಂದು ಎಲ್ಲಿದೆ ನೋಡಿ, ಈ ಲೆವೆಲ್. ಇಲ್ಲಿಂದ ಒಂದು ಬ್ರೇಕ್ಔಟನ್ನು ಕೊಟ್ಟಿದೆ ಮಾರ್ಕೆಟ್. ಬಿಗ್ ಬಾರ್ ಕ್ಯಾಂಡಲಲ್ಲಿ ಒಂದು ಬ್ರೇಕ್ಔಟನ್ನು ಕೊಟ್ಟಿದೆ. ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ಬಂದು ಈ ಲೆವೆಲ್ವರೆಗೆ ಇದೆ. ಪ್ರಾಫಿಟ್ 1:2 ಅಂದ್ರೆ ಇದು 1:2. ನಮ್ಮ ಟಾರ್ಗೆಟ್ ರೀಚ್ ಆಗಬೇಕು ಅಂದರೆ ಮೊದಲು ಚಿಕ್ಕ ಚಿಕ್ಕ ರಿಸ್ಕ್ ರಿವಾರ್ಡ್ಗಳನ್ನು ಇಡಬೇಕು. ದೊಡ್ಡ ದೊಡ್ಡ ರಿಸ್ಕ್ ರಿವಾರ್ಡ್ ಇದ್ದರೆ ನಾವು ದೊಡ್ಡ ದೊಡ್ಡ ಸ್ಟಾಪ್ ಲಾಸ್ಗಳಿಗೆ ಕೂಡ ರೆಡಿ ಇರಬೇಕಾಗ್ತದೆ. ಮೊದಲು 1:2 ಅಲ್ಲೇ ವರ್ಕ್ ಮಾಡೋದು, ಆಮೇಲೆ 1:3ಗೆ ವರ್ಕ್ ಮಾಡ್ಬೋದು. ಇವಾಗ ನೋಡಿ ಮಾರ್ಕೆಟ್ ಹೇಗೆ ಮೂವ್ ಆಗ್ತಿದೆ ಅಂತ. ನೆಕ್ಸ್ಟ್ ಪಾಸಿಟಿವ್ ಆಗಿ ಮಾರ್ಕೆಟ್ ಕ್ಲೋಸ್ ಆದರೆ ಸ್ಟಾಪ್ ಲಾಸನ್ನು ಇಲ್ಲಿಗೆ ಪ್ಲೇಸ್ ಮಾಡ್ಬೋದು. ಪಾಸಿಟಿವ್ ಆಗಿ ಕ್ಲೋಸ್ ಆದರೆ ಮಾತ್ರ, ಇಲ್ಲಾಂದರೆ ಈ ಸ್ಟಾಪ್ ಲಾಸನ್ನೇ ತಗೋಬೇಕಾಗ್ತದೆ. ಇಲ್ಲ ನಾನು ತುಂಬ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ ಅನ್ನೋರು ಮಾರ್ಕೆಟಲ್ಲಿ ಇವಾಗ ಬೇಕಾದರೆ ಇಲ್ಲಿಗೆ ಸ್ಟಾಪ್ ಲಾಸನ್ನು ಪ್ಲೇಸ್ ಮಾಡ್ಬೋದು. ಇವಾಗ ತುಂಬ ಚಿಕ್ಕ ಸ್ಟಾಪ್ ಲಾಸ್ ಆಯ್ತು ನೋಡಿ. ಚಿಕ್ಕ ಚಿಕ್ಕ ಸ್ಟಾಪ್ ಲಾಸ್ ಇದ್ದಾಗ ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ಹಿಟ್ಟಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಕರೆಕ್ಟ್. ಇವಾಗ ಇದು ಎಂಟ್ರಿ ನೋಡಿ, ಇಲ್ಲಿ ಒಂದು ಪಾಸಿಟಿವ್ ಕ್ಯಾಂಡಲ್ ಆಯಿತು, ಇವಾಗ ಅಗೈನ್ ನೆಗೆಟಿವ್ ಕ್ಯಾಂಡಲ್ ಆಗ್ತದೆ. ನಾನಿವಾಗ ಸ್ಟಾಪ್ ಲಾಸ್ ಇಲ್ಲಿಗೆ ಪ್ಲೇಸ್ ಮಾಡಿದರೆ ಚಿಕ್ಕ ಸ್ಟಾಪ್ ಲಾಸ್ ಆಯಿತು, ತುಂಬ ಚಿಕ್ಕ ಸ್ಟಾಪ್ ಲಾಸ್ ಇದೆ ಇವಾಗ ನೋಡಿ. ಅದೇ ಆವಾಗ 1:3 ಇದ್ದ ರಿಸ್ಕ್ ರಿವಾರ್ಡ್ ಇವಾಗ 1:11. ಇವಾಗ ಏನಾದರೂ ಇದು ಟಾರ್ಗೆಟ್ ರೀಚ್ ಆದರೆ 1:11 ರಿಸ್ಕ್ ರಿವಾರ್ಡ್ ಆಗ್ತದೆ. ಅದಕ್ಕೆ ಹೇಳಿದ್ದು ಮಾರ್ಕೆಟಲ್ಲಿ ಸ್ಟಾಪ್ ಲಾಸನ್ನು ಪ್ಲೇಸ್ ಮಾಡ್ಕೊಳ್ತಾ ಹೋಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ.
ನೋಡೋಣ ಟಾರ್ಗೆಟ್ ರೀಚ್ ಆಗ್ತದ, ಸ್ಟಾಪ್ ಲಾಸ್ ರೀಚ್ ಆಗ್ತದ. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಟಾರ್ಗೆಟ್ ಹತ್ತಿರ ಬಂದಿದೆ ಮಾರ್ಕೆಟ್ ಅಲ್ಲಿ. ಇವಾಗ ಸ್ಟಾಪ್ ಲಾಸ್ ಅನ್ನ ಇಲ್ಲಿಗೆ ಪ್ಲೇಸ್ ಮಾಡಬೇಕು. ಈ ಹಂಗ ಇಲ್ಲಿ ಒಂದು ನೆಗೆಟಿವ್ ಕ್ಯಾಂಡಲ್ ಆಗಿ ಇಲ್ಲಿಂದ ಒಂದು ಹೋಗ್ತದೆ, ಇಲ್ಲಿಂದ ಸ್ವಲ್ಪ ಕೆಳಗೆ ಸ್ಟಾಪ್ ಲಾಸ್ ಅನ್ನು ಪ್ಲೇಸ್ ಮಾಡಬೇಕು. ಇದು ಇವಾಗ SL. ಇವಾಗ ನಾವು ಲಾಸ್ ಅಲ್ಲಿ ಎಕ್ಸಿಟ್ ಆಗಲ್ಲ. ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆದ್ರೂ ಲಾಸ್ ಅಲ್ಲಿ ಎಕ್ಸಿಟ್ ಆಗಲ್ಲ. ಇಲ್ಲಿಂದ ರಿಸ್ಕ್ ರಿವಾರ್ಡ್ ಕೂಡ ನೋಡ್ಬೋದು ನೀವು, ಎಷ್ಟು ರಿಸ್ಕ್ ರಿವಾರ್ಡ್ ಎಷ್ಟಿದೆ ಅಂತಾನು ನೋಡ್ಬೋದು. ಇಲ್ಲಿ ನೋಡೋದಾದ್ರೆ ಒನ್ ಇಸ್ ಟು 1.5 ರಿಸ್ಕ್ ರಿವಾರ್ಡ್ ಇದೆ. ಇಲ್ಲಿ 1:1 ರಿಸ್ಕ್ ರಿವಾರ್ಡ್. ಯಾಕಂದ್ರೆ ಸ್ಟಾಪ್ ಲಾಸ್ ಅನ್ನ ನಾವು ಪ್ಲೇಸ್ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಇವಾಗ ಆಲ್ರೆಡಿ ಒಂದು ಒಳ್ಳೆ ಪ್ರಾಫಿಟ್ ವರ್ಗು ಮಾರ್ಕೆಟ್ ಹೋಗಿದೆ, ಆಲ್ಮೋಸ್ಟ್ 2.7. ನಮ್ಮ ಟಾರ್ಗೆಟ್ 1:2 ಬಂದು ಆಲ್ರೆಡಿ ರೀಚ್ ಆಗಿದೆ. ನೋಡ್ಬೋದು ಇಲ್ಲಿಗೆ ರೀಚ್ ಆಗಿದೆ, ಆಲ್ಮೋಸ್ಟ್ ಆವಾಗಲೇ ರೀಚ್ ಆಗಿದೆ. ಆಲ್ಮೋಸ್ಟ್ ನಾವು 1:3ಗೆ ಟಾರ್ಗೆಟ್ ಅನ್ನ ಇಟ್ಟಿದ್ವಿ, ಅದ್ರ ಹತ್ರ ಬಂದು ಮಾರ್ಕೆಟ್ ವಾಪಸ್ ಬಂದಿದೆ. ಓಕೆ, ಪರವಾಗಿಲ್ಲ, 1:2 ರೀಚ್ ಆಗಿದೆ. ಇವಾಗ ನಾವು ಸ್ಟಾಪ್ ಲಾಸ್ ಅನ್ನ ಪ್ಲೇಸ್ ಮಾಡ್ತಾ ಇರುವಾಗ ಇಲ್ಲಿಗೆ ಸ್ಟಾಪ್ ಲಾಸ್ ಇಟ್ಟಾದ್ರೂ ಲಾಸ್ ಅಲ್ಲಂತೂ ನಾವು ಎಕ್ಸಿಟ್ ಆಗಲ್ಲ. ಓಕೆ, ನೋಡೋಣ ಅಗೇನ್ 1:3 ರೀಚ್ ಆಗುತ್ತಾ, 1:5ಗೆ ಮಾರ್ಕೆಟ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಅಂತ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಬಂದು ನಾವು ಲಾಸ್ ಅಲ್ಲಿ ಹೊರಗಡೆ ಬರಬಾರ್ದು. ಪ್ರಾಫಿಟ್ ಅಲ್ಲಿ ಚಿಕ್ಕ ಪ್ರಾಫಿಟ್ ಆಗಲಿ ದೊಡ್ಡ ಪ್ರಾಫಿಟ್ ಆಗಲಿ, ಪ್ರಾಫಿಟ್ ಅಲ್ಲಿ ಹೊರಗಡೆ ಬರಬೇಕು. ಆಲ್ರೆಡಿ ಮಾರ್ಕೆಟ್ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿದೆ ನೋಡಿ. ಇವಾಗ ನೋಡಿ ಮಾರ್ಕೆಟ್ ಅಲ್ಲಿ ಇವಾಗ ಇದನ್ನೇ ಹೇಳ್ತಾ ಇದ್ದದ್ದು. ಅವಾಗಲೇ ಮಾರ್ಕೆಟ್ ಅಲ್ಲಿ ನಾವೇನಾದ್ರೂ ಸ್ಟಾಪ್ ಲಾಸ್ ಅನ್ನ ಇಲ್ಲಿಗೆ ಪ್ಲೇಸ್ ಮಾಡಿಲ್ಲ ಅಂದಿದ್ರೆ ಮಾರ್ಕೆಟ್ ಹೇಗೆ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡುತ್ತೆ ನೋಡಿ. ಇಲ್ಲಿ ನೋಡಿ, ನಾನು ಎರಡೇ ಚಾರ್ಟ್ ಹಾಕಿ ತೋರಿಸ್ತೀನಿ. ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಸ್ಟಾಪ್ ಲಾಸ್ ಅನ್ನು ಹಿಟ್ ಮಾಡಿದೆ, ಹಾಗಾಗಿ ನಾನು ನಿಫ್ಟಿದೇ ಚಾರ್ಟ್ ಅನ್ನು ಹಾಕಿ ತೋರಿಸ್ತೀನಿ. ಮಾರ್ಕೆಟ್ ಅಲ್ಲಿ ಹೇಗೆ ಪ್ರೀಮಿಯಂ ಅಲ್ಲಿ ನಾವು ಟ್ರ್ಯಾಪ್ ಆಗ್ತೀವಿ ಅಂತ. ಮಾರ್ಕೆಟ್ ಇವಾಗ ಇಲ್ಲಿ ನೋಡ್ಬೋದು ಮಾರ್ಕೆಟ್ ನೀವು ಯಾವ ಲೆವೆಲ್ ಅಲ್ಲಿ ಇದೆ ಅಂತ. ಈ ಕ್ಯಾಂಡಲ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಇದೆ, ಬಟ್ ಈ ಕ್ಯಾಂಡಲ್ ಲೆವೆಲ್ ಅಲ್ಲಿ ಇಲ್ಲಿ ಮಾರ್ಕೆಟ್ ಇದೆಯಾ? ಇಲ್ಲ. ಯಾಕಂದ್ರೆ ಪ್ರೀಮಿಯಂ ತುಂಬಾ ಬೇಗ ಫಾಲ್ ಆಗುತ್ತೆ. ಆಪ್ಷನ್ ಬೈಯರ್ ಗಳಿಗೆ ತುಂಬಾ ಬೇಗ ಫಾಲ್ ಆಗುತ್ತೆ. ಚಿಕ್ಕ ಕೆಳಗಡೆ ಮೂವ್ಮೆಂಟ್ ಬಂದ್ರೂ ಪ್ರೀಮಿಯಂ ಬೇಗ ಡೌನ್ ಆಗುತ್ತೆ. ಹಾಗಾಗಿ ನಾವು ಇದು ಚಾರ್ಟ್ ತರಾನೇ ನಿಮ್ಗೆ ಪ್ರೀಮಿಯಂ ಚಾರ್ಟ್ ಇರಲ್ಲ. ಇವಾಗ ಏನಾದ್ರೂ ನೀವು ಆವಾಗಲೂ ಸ್ಟಾಪ್ ಲಾಸ್ ಅನ್ನ ಇಲ್ಲಿಗೆ ಪ್ಲೇಸ್ ಮಾಡಿಲ್ಲ ಅಂದಿದ್ರೆ, ಎಲ್ಲಿ ಸ್ಟಾಪ್ ಲಾಸ್ ಅನ್ನ ಇಲ್ಲಿಗೆ ಪ್ಲೇಸ್ ಮಾಡಿಲ್ಲ ಅಂದಿದ್ರೆ ನೀವು ಇವಾಗ ಇಲ್ಲಿ ಆದ್ರೂ ಸ್ಟಾಪ್ ಲಾಸ್ ಅನ್ನ ತಗೊಂಡಿರ್ತಾ ಇದ್ರಿ. ರೈಟ್, ನಾನು ಹೇಳ್ತೀನಿ ನೋಡಿ. ಮಾರ್ಕೆಟ್ ಇವಾಗ ಮೊದಲು ಸ್ಟಾಪ್ ಲಾಸ್ ಇಲ್ಲಿತ್ತು, ಹೌದಾ? ಮಾರ್ಕೆಟ್ ಸ್ಟಾಪ್ ಲಾಸ್ ಇಲ್ಲಿತ್ತು. ಆಲ್ರೆಡಿ ಮಾರ್ಕೆಟ್ ನೋಡಿ ಸ್ಟಾಪ್ ಲಾಸ್ ಅನ್ನ ಇಲ್ಲಿವರೆಗೂ ಬಂದು ಹಿಟ್ ಮಾಡಿದೆ. ಇವಾಗ ಇಲ್ಲಿ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿದ್ರಿಂದ ಒಂದು ಚಿಕ್ಕ ಸ್ಟಾಪ್ ಲಾಸ್ ಅಲ್ಲಿ ನಾವು ಎಕ್ಸಿಟ್ ಆಗಿದ್ದೀವಿ. ಹಾಗಾಗಿ ಒಂದು ಪರವಾಗಿಲ್ಲ, ಚಿಕ್ಕ ಚಿಕ್ಕ ಸ್ಟಾಪ್ ಲಾಸ್ ಅನ್ನು ಮಾರ್ಕೆಟ್ಗೆ ಕೊಟ್ಟರೆ ಪರವಾಗಿಲ್ಲ. ಬಟ್ ಇಷ್ಟು ದೊಡ್ಡ ಸ್ಟಾಪ್ ಲಾಸ್ ನಿಮಗೆ ತುಂಬಾ ದೊಡ್ಡ ಲಾಸ್ ಅನ್ನ ಕೊಡುತ್ತೆ. ನಿಮ್ಮ ಕ್ಯಾಪಿಟಲ್ ಅನ್ನ ಬೇಗ ಖತಮ್ ಮಾಡುತ್ತೆ. ಅಕಸ್ಮಾತ್ ಇಲ್ಲಿ ಪ್ರಾಫಿಟ್ ವಿಚಾರಕ್ಕೆ ಬಂದ್ರೂ ನಾವೇನಾದ್ರೂ ಚಿಕ್ಕ ರಿಸ್ಕ್ ರಿವಾರ್ಡ್ ಅಲ್ಲಿ ಇದ್ದಿದ್ರೆ ಇಲ್ಲಿ ಪ್ರಾಫಿಟ್ ಕೂಡ 1:5 ಕೊಟ್ಟಿದೆ. ನಾವು 1:5 ಪ್ರಾಫಿಟ್ ಅನ್ನ ಆಲ್ರೆಡಿ ಮಾರ್ಕೆಟ್ ಕೊಟ್ಟಿದೆ. ಇಲ್ಲಿ ನೆಗೆಟಿವ್ ಕ್ಯಾಂಡಲ್ 2 ಕ್ಯಾಂಡಲ್ ಆದಾಗ ನಾನು ಸ್ಟಾಪ್ ಲಾಸ್ ಅನ್ನು ಪ್ಲೇಸ್ ಮಾಡ್ಲಿಕ್ಕೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಇಲ್ಲಿ ನೆಗೆಟಿವ್ ಕ್ಯಾಂಡಲ್ ಆಗಿದೆ, ಇಲ್ಲಿ ನೆಗೆಟಿವ್ ಕ್ಯಾಂಡಲ್ ಆಗಿದೆ. ಇಲ್ಲಿ ಒಂದು ಪಾಸಿಟಿವ್ ಕ್ಯಾಂಡಲ್ ಆದಾಗ ನಾನು ಸ್ಟಾಪ್ ಲಾಸ್ ಅನ್ನ ನೆಗೆಟಿವ್ ಕ್ಯಾಂಡಲ್ ಕೆಳಗಡೆ ಪ್ಲೇಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ. ಗೊತ್ತಾಯ್ತಾ? ಇಲ್ಲಿಗೆ ಪ್ಲೇಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ, ಸ್ವಲ್ಪ ಕೆಳಗೆ. ಅಕಸ್ಮಾತ್ ಹೀಗೆ ಮಾಡಿದ್ರೆ ಕೂಡ ಈ ಲಾಸ್ ನಮ್ಗೆ ಸಿಗಲ್ಲ. ಇಲ್ಲಿ ಒಂದು ಚಿಕ್ಕ ಪ್ರಾಫಿಟ್ ಸಿಗ್ತದೆ, ನೀವು ನೋಡ್ಬೋದು. ಇಲ್ಲೊಂದು ಚಿಕ್ಕ ಪ್ರಾಫಿಟ್ ಸಿಗ್ತದೆ. ಲಾಸ್ ಅಲ್ಲಂತೂ ಎಕ್ಸಿಟ್ ಆಗಲ್ಲ. ಅದಕ್ಕೆ ಸ್ಟಾಪ್ ಲಾಸ್ ಅನ್ನ
ಟ್ರಯಲ್ ಮಾಡ್ತಾ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಟ್ರಾಪಿ ಆಗಿದ್ದಾಗ ನಾವು ಬಚಾವ್ ಆಗ್ಬೇಕಂದ್ರೆ ಸ್ಟಾಪ್ ಲಾಸ್ ಅನ್ನ ಟ್ರಯಲ್ ಮಾಡ್ತಾ ಹೋಗ್ಬೋದು. ಕೆಲವೊಂದ್ಸರಿ ದೊಡ್ಡ ದೊಡ್ಡ ಮೂವ್ಮೆಂಟ್ಗಳು ಮಿಸ್ ಆಗ್ಬಹುದು ಅದರಿಂದ. ಹಾಗಾಗಿ ನಾವು ತುಂಬಾ ವೇಟ್ ಮಾಡ್ತಾ ಇದ್ರೆ ತುಂಬಾ ದೊಡ್ಡ ಪ್ರಾಫಿಟ್ ಸಿಗುತ್ತೆ, ತುಂಬಾ ದೊಡ್ಡ ಲಾಸು ಸಿಗುತ್ತೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಉಳಿಬೇಕು ಅಂದ್ರೆ ಚಿಕ್ಕ ಚಿಕ್ಕ ಸ್ಟಾಪ್ ಲಾಸ್ ಅನ್ನ ತಗೊಳ್ಳೋದು, ದೊಡ್ಡ ದೊಡ್ಡ ಪ್ರಾಫಿಟ್ ಅನ್ನ ಕ್ಯಾಶ್ ಮಾಡೋದನ್ನ ನಾವು ಕಲಿಬೇಕಾಗ್ತದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಎಲ್ಲಾನು ಹೇಳ್ತಾ ಹೋಗ್ತೀನಿ. ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇವಾಗ ನಾನು ಇವತ್ತಿನ ಟ್ರೇಡಿಂಗ್ ಲರ್ನಿಂಗ್ ವಿಡಿಯೋನ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ನೋಡಿ ಕಂಪ್ಲೀಟ್ ನೆಗೆಟಿವ್ ಆಯಿತು. ಇವಾಗ ಪ್ರೀಮಿಯಂ ನೋಡಿ ಯಾವ ಥರ ಬೀಳ್ತಾ ಇದೆ ಅಂತ ಸ್ಟಾಪ್ ಮಾಡ್ತಾ ಇದ್ದೀನಿ ಇವಾಗ ಈ ವಿಡಿಯೋನ. ನಾನು ಇನ್ನು ಮುಂದೆ ನಿಮಗೆ ಟ್ರೇಡಿಂಗ್ ಬಗ್ಗೆ A to Z ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಟ್ರೇಡಿಂಗ್ ಅಂದರೆ ಏನು, ಆಪ್ಷನ್ ಚೈನ್ ಹೇಗೆ ವರ್ಕ್ ಆಗುತ್ತೆ, ಎಲ್ಲ ವಿಷಯನ ಒಂದೊಂದು ಎಪಿಸೋಡ್ ಮಾಡಿ ನಿಮ್ಮ ಮುಂದೆ ತರ್ತೀನಿ. ನಿಮಗೆ ಚೆನ್ನಾಗಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಮಾರ್ಕೆಟ್ ಆಪ್ಷನ್ ಚೈನ್ ಹೇಗೆ ರೇಡ್ ಮಾಡಬೇಕು, ಆಪ್ಷನ್ ಚೈನ್ ಡಾಟಾ ಹೇಗೆ ಚೆಕ್ ಮಾಡಬೇಕು ಅಂತ, ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲದ್ರ ಬಗ್ಗೆನೂ ಹೇಳ್ತೀನಿ. ಪ್ರೈಸ್ ಆಕ್ಷನ್ ಮೇಲೆ ಮಾರ್ಕೆಟನ್ನು ಟ್ರೇಡ್ ಮಾಡಬೇಕು. ಇಂಡಿಕೇಟರ್ನ ಯೂಸ್ ಮಾಡ್ಬೋದು, ಬಟ್ ಇಂಡಿಕೇಟರ್ ಮೇಲೆ ಸಂಪೂರ್ಣವಾಗಿ ನಾವು ಡಿಪೆಂಡ್ ಆಗಬಾರ್ದು. ಪ್ರೈಸ್ ಆಕ್ಷನ್ ಗೊತ್ತಿರಬೇಕು, ಮಾರ್ಕೆಟ್ ಮೂಮೆಂಟ್ ಗೊತ್ತಿರಬೇಕು, ಎಲ್ಲಾನು ತಿಳ್ಕೊಂಡು ಮಾರ್ಕೆಟ್ ಇವತ್ತು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಸ್ವಲ್ಪ ತಿಳ್ಕೊಂಡು ಆಮೇಲೆ ಟ್ರೇಡ್ ಮಾಡಬೇಕು. ಮಾರ್ಕೆಟ್ ಸೈಡ್ ವೇಸ್ ಆಗೋ ಚಾನ್ಸಸ್ ಇದ್ರೆ, ಎಸ್ಪೆಷಲಿ ಆಪ್ಷನ್ ಬೈಯರ್ಸ್ ಅವತ್ತು ಟ್ರೇಡಿಂಗ್ ಮಾಡದೇ ಇದ್ರೇನೆ ಒಳ್ಳೇದು. ಆಪ್ಷನ್ ಮಾರ್ಕೆಟ್ ಸೈಡ್ ವೇಸ್ ಇರೋ ಥರ ಸಿನಾರಿಯೋ ಬಂದರೆ ಅವತ್ತಿನ ದಿನ ಟ್ರೇಡ್ ಲಾಸ್ ತಗೊಳ್ಳೋದಕ್ಕಿಂತ ಟ್ರೇಡ್ ಮಾಡದೇ ಇರೋದೇ ತುಂಬ ಬೆಟರ್ ಅಂತ ನನ್ಗನ್ಸುತ್ತೆ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.